ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಬ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ keep it low key, keep it softly spoken, with no strings tying you to me. I'm happy in your company with no emotion, cause my love deserves to be free. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. ಈರುಳ್ಳಿನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ, ಸ್ವಲ್ಪ ಬ್ರೌನ್ ಥರ ಲೈಟ್ ಬ್ರೌನ್. ಅದಾವಾಗ ಅರಿಶಿನ ಪುಡಿ ಹಾಕೋಬೇಕು. You told me you don't really do commitment, trust me, consider your message received. When you said you couldn't take us too seriously, I must admit I was relieved, cause I never wanna play happy families with you, but I like having you around. I'm fully aware this is a flash in the pan, but we can still have fun for now. ಟೊಮೆಟೊ ಜೊತೆಗೆ ಸಾಲ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಟೊಮೆಟೊ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ So when you stop paying so much attention, and when you're moving in another direction, ಆಪ್ಷನಲ್ ಬೇಕಾದ್ರೆ don't worry, I get it. ಇಲ್ಲ ಅಂದ್ರೆ I meant what I said when I said it, lady. I never wanna look at a house in the garden, I never wanna lock you down. I know you're not mine, it's just my turn, but we can still have fun for now. No, I never wanna play happy families with you, but I like having you around. Fully aware this is a flash in the pan, but we can still have fun for now. Yeah, we can still have fun for now. Oh, we can still have fun for now. ಸ್ನಾನ ಮಾಡ್ಕೊಂಡು ನನ್ನ ಹಸ್ಬೆಂಡ್ಗೆ ತಿಂಡಿ ಹಾಕ್ಕೊಟ್ಟೆ. ಚಿತ್ರಾನ್ನ ಹಾಕ್ಕೊಟ್ಬಿಟ್ಟು ದೇವ್ರ ಕೆಲಸ ಸ್ಟಾರ್ಟ್ ಮಾಡಿದೆ. ದೇವ್ರ ಸಾಮಾನೆಲ್ಲ ತೊಳ್ಕೊಬಿಡೋಣ ಅಂತ ತೊಳ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಬೇಗ ತೊಳೆದಾದರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಫ್ರೆಂಡ್ಸ್. ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಕೊತೀನಿ. ಮನೆ ಒಳಗೊಂದ್ಸತಿ ತೊಳಿತೀನಿ, ಆಮೇಲೆ ಬೋರ್ ನೀರು ಬರುತ್ತೆ ಆಚೆ, ಆ ಬೋರಲ್ಲಿ ತೊಳ್ಕೊತೀನಿ. ಕುಡಿಯೋ ನೀರು ಬೋರ್ ನೀರಲ್ಲಿ ತೊಳೆದಾದ್ಮೇಲೆ ಎಲ್ಲ ಒರೆಸ್ಕೊಂಡು ಕುಂಕುಮ ಹಚ್ಚಿ ದೇವ್ರಿಗೆ ಹೂ ಮುಡ್ಸೋಕ್ಕೆ ಅಂತ ನೀರು ಕೂತ್ಕೋತೀನಿ. ಬೇಗ ಹೂ ಮುಡ್ಸ್ಕೊತೀನಿ. ನಮ್ಮನೆ ದೇವರು ಚಲುವರಾಯ ಸ್ವಾಮಿ ಆಗಿರೋದ್ರಿಂದ ನಾವು ಶನಿವಾರ ಎಲ್ಲ ತೊಳೆದು ಬೆಳಗ್ಗೆ ಮಾಡ್ತೀವಿ. ನಮ್ಮ ತಂದೆ ಮನೆಯಲ್ಲೂ ಅಷ್ಟೇ, ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ, ಚಲುವರಾಯ ಸ್ವಾಮಿನ ಮನೆ ದೇವರು ಇಬ್ಬರು ಮನೆಯಲ್ಲೂ ಶನಿವಾರನೇ ಮಾಡೋದು. ಬೇಗ ದೇವ್ರ ಫೋಟೋಗಳಿಗೆ ಹೂ ಮುಡ್ಸ್ಕೊತೀನಿ. ನೆಕ್ಸ್ಟು ಬೇಗ ಹೂ ಮುಡ್ಸ್ಕೊಂಡ ನಂತರ ಎಲ್ಲ ಕಡೆ ಹೂ ಮುಡ್ಸಾದ್ಮೇಲೆ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ದೀಪಕ್ಕೆ ಎಣ್ಣೆ ಬಿಟ್ಕೊಂಡು ಈಗ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದೀಪ ಹಚ್ಚಿದ್ಮೇಲೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಪೂಜೆ ಮಾಡ್ತಾ ಇರ್ತೀನಿ. ನನ್ನ ಮಗ ಅಲ್ಲೇ ತೀಟೆ ಮಾಡ್ತಾ ಇರ್ತಾನೆ. ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಚಲುವ ಸ್ವಾಮಿ ಬಂದು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಅಂತ ನಮ್ಮ ತಂದೆ ಮನೆ ದೇವರು. ನನ್ನ ಮಗಳು ಕೂತ್ಕೊಂಡು ಏನೋ ಬೇಡ್ಕೊತಾ ಇದ್ರು ದೇವ್ರ ಹತ್ರ. ಅಡ್ಬಿಟ್ಬಿಟ್ಟು ಎದ್ದು ಬರ್ತಾಳೆ. ಆಮೇಲೆ ಅವ್ರ ಅಜ್ಜಿ ತಾತನಿಗೆ ಅವ್ರ ಅಜ್ಜಿಗೆ ಅಡ್ಬಿಡ್ತಾ ಇದ್ದಾಳೆ. ನೆಕ್ಸ್ಟು ಅವಳಿಗೆ ಅವ್ರ ಅಜ್ಜಿ ಕಂಡ್ರೆ ಇಷ್ಟ ಅಡ್ಬಿಡ್ತಾ ಇದ್ಲು. ಆಮೇಲೆ ನನ್ನ ಮಗ ಬಂದು ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇವತ್ತು ವಾರ ಆಗಿರೋದ್ರಿಂದ ಈ ಥರ ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಇವರು ನಮ್ಮ ಅಜ್ಜಿ ತಾತ, ಅವ್ರು ನಮ್ಮ ತಾಯಿ ಅವ್ರ ತಂದೆಯವರು. ನನ್ನ ಮಗ ಹೋಗಿ ಮಾಮಿ ಅಂತ ಅಲ್ಲೇ ನಿಂತಿದ್ದ.
ಆಮೇಲೆ ಆಚೆ ಎಲ್ಲ ಹೋಗಿ ನೋಡ್ಕೊಂಬಂದೆ. ಆಮೇಲೆ ನಾನು ತಿಂಡಿ ಹಾಕೊಂಡು ಕೂತ್ಕೊಂಡು ಆಗಲೇ 12:30 ಆಗಿತ್ತು ಟೈಮು. ಅವಾಗ ನಾನು ತಿಂಡಿ ಹಾಕೊಂಡು ತಿಂತ ಕೂತಿದ್ದಾಗ ನನ್ನ ಮಗ ಬಂದ. ಮಮ್ಮಿ ನನಗೆ ಅಂತ ಅವನಿಗೂ ತಿನ್ನಿಸ್ತಾ ಕೂತಿದೆ ಫ್ರೆಂಡ್ಸ್. ನಾನು ಉಪ್ಪುಂಕಾಯಿ ಹಾಕೊಂಡ್ರೆ ಮಾತ್ರ ತಿನ್ನೋದು. ಚಿತ್ರಾನ್ನ ಎಲ್ಲ ಉಪ್ಪುಂಕಾಯಿ ಇಷ್ಟ ಅವನಿಗೆ. ಚೂರು ಉಪ್ಪುಂಕಾಯಿ ನೆಕ್ಕೋದು. ಆಮೇಲೆ ನನ್ನ ಹತ್ರ ಚಿತ್ರಾನ್ನ ತಿನ್ಸ್ಕೊತಾಳೆ. ಆಮೇಲೆ 2 ಗಂಟೆ ಆಯಿತು ಟೈಮು. ನನ್ನ ಮಗಳು ಟ್ಯೂಷನ್ಗೆ ಕಳಿಸೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಟ್ಯೂಷನ್ಗೆ ಕರ್ಕೋಗಿದ್ವಿ ಬಿಡೋಣ ಅಂತ. ಆಮೇಲೆ ನಾನು ನನ್ನ ಮಗ ಇಬ್ಬರು, ಅವಳು ಹೋಗಿ ಕೂತಿದ್ಲು ಅವ್ರ ಅಪ್ಪನ ಹತ್ರ. ನಾನು ಆಮೇಲೆ ನಿಧಾನಕ್ಕೆ ಹೋದೆ. ನನ್ನ ಮಗಳನ್ನ ಟ್ಯೂಷನ್ಗೆ ಡ್ರಾಪ್ ಮಾಡಿದ್ವಿ. ಟ್ಯೂಷನ್ಗೆ ಬಿಟ್ಟಾದ್ಮೇಲೆ ಈಗ ನಾವು ಸ್ವಲ್ಪ ನನ್ನ ಮಗಳು ಕೇಕು ಮತ್ತು ಐಸ್ ಕ್ರೀಮ್ ಬೇಕು ಅಂತ ಅಂದಿದ್ಲು. ಅವಳು ಟ್ಯೂಷನಿಂದ ಬರೋ ಸರ್ಪ್ರೈಸ್ ಆಗಿ ತಂದಿಡೋಣ ಅಂತ ಡಾಲ್ಫಿನ್ಗೆ ಹೋಗಿದ್ವಿ. ನಮ್ಮ ಮನೆ 2 ರೋಡ್ ಆದಮೇಲೆ ಇದು ಡಾಲ್ಫಿನ್ನು ಮೇನ್ ರೋಡಲ್ಲಿ. ಅಲ್ಲೋಗಿ ಡಾಲ್ಫಿನಲ್ಲಿ 2 ಕೇಕು, ಸ್ಟ್ರಾಬೆರಿ ಮತ್ತು ಇನ್ನೊಂದು ಪಿಸ್ತಾ ಫ್ಲೇವರ್ ಕೇಕು 2 ತಗೊಂಡು ಬಂದ್ವಿ. ಆಮೇಲೆ ಒಂದು ಪಿಸ್ತಾ ಐಸ್ ಕ್ರೀಮು, ಸ್ಟ್ರಾಬೆರಿ ಇಷ್ಟ ನನ್ನ ಮಗಳಿಗೆ ಐಸ್ ಕ್ರೀಮ್, ಯಾವಾಗಲೂ ಐಸ್ ಕ್ರೀಮ್ ಕೇಕ್ ಎಲ್ಲ ಅವಳಿಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ತಂದು ಎತ್ತಿಟ್ಟಿದ್ದೆ. ನನ್ನ ಮಗ ಬಂದ ತಕ್ಷಣ ಅವ್ನು ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.